ಮೊದಲಿಗೆ ಜೀವನದ ಡ್ರೈವಿಂಗ್ನ ಪರಿಚಯ. ಜೀವನದ ಡ್ರೈವಿಂಗ್ ಎಂದರೆ ಜೀವನವನ್ನು ಈಗಿನ ಕಾಲದಲ್ಲಿ ಬಹಳ ಸುಲಭವಾಗಿ ಸುಖಕರವಾಗಿ ಹೇಗೆ ನಡೆಸಬೇಕು ಎಂಬ ಒಂದು ಅತ್ಯದ್ಭುತವಾದಂತಹ ವಿದ್ಯೆಯಾಗಿದೆ. ಈ ಭೂಮಿಯ ಮೇಲಿರುವ ಪ್ರತಿಯೊಬ್ಬೊಬ್ಬರೂ ಬಹಳ ಸುಲಭವಾದ ಸರಳವಾದ ಈ ಜೀವನದ ಡ್ರೈವಿಂಗನ್ನು ಕಲಿಯಲೇಬೇಕು. ಏಕೆಂದರೆ ಜೀವನದ ಡ್ರೈವಿಂಗ್ ಬರದೆ ಈ ಜಗತ್ತಿನಲ್ಲಿ, ದೇಶದಲ್ಲಿ, ಮನೆಗಳಲ್ಲಿ ಎಲ್ಲ ಕಡೆಯೂ ಜಗಳಗಳು, ಮನಸ್ತಾಪಗಳು, ಮುನಿಸುಗಳು, ದ್ವೇಷ, ಅಸೂಯೆಗಳು, ಕೊಲೆ, ಸುಲಿಗೆ, ಭ್ರಷ್ಟಾಚಾರಗಳು ಇತ್ಯಾದಿಗಳು ನಡೆಯುವುದಕ್ಕೆ ಕಾರಣವಾಗಿದೆ. ಜೀವನದಲ್ಲಿ ಅವರವರದೇ ಆದ ಆಸೆ, ಆಕಾಂಕ್ಷೆಗಳು, ಗುರಿ, ಸಾಧನೆಗಳನ್ನು ಬಹಳ ಸುಲಭವಾಗಿ ನೆರವೇರಿಸಿಕೊಳ್ಳಲು ಮತ್ತು ಸಾಧಿಸಿಕೊಳ್ಳಲು ಹಾಗೂ ಶಾಂತಿ, ನೆಮ್ಮದಿಯ, ಸುಖ ಸಂತೋಷದ ಜೀವನವನ್ನು ನಡೆಸಲು ಜೀವನದ ಡ್ರೈವಿಂಗನ್ನು ಕಲಿಯಬೇಕಾಗುತ್ತದೆ. ಬನ್ನಿರಿ, ಹಾಗಾದರೆ ನಮ್ಮ ಸುಖ ಸಂತೋಷದ ಮತ್ತು ಗೆಲುವಿನ ಜೀವನಕ್ಕಾಗಿ ಈಗಿನಿಂದಲೇ ಜೀವನದ ಡ್ರೈವಿಂಗನ್ನು ಕಲಿಯಲು ಶುರು ಮಾಡೋಣ. ಜೀವನದ ಡ್ರೈವಿಂಗ್ ಕಲಿಯುವ ಮೊದಲು ಜೀವನದ ಡ್ರೈವಿಂಗ್ನ ಬೇಸಿಕ್ ನಾಲೆಡ್ಜನ್ನು ತಿಳಿದುಕೊಂಡು ಬಿಡೋಣ. ಏನೇ ಕಲಿಯಬೇಕಾದರೂ ಸಹ ಮೊದಲಿನಿಂದ ಕಲಿಯಬೇಕು. ಆಗ ಮಾತ್ರ ಸುಲಭವಾಗಿ ಯಶಸ್ಸು ಸಿಗಲು ಸಾಧ್ಯ. ಆದ್ದರಿಂದ ಮೊದಲು ದೇವರು ಇದ್ದಾನೋ ಅಥವಾ ಇಲ್ಲವೋ ಎಂದು ತಿಳಿದುಕೊಳ್ಳೋಣ. ಬನ್ನಿರಿ. ನೋಡಿರಿ, ಒಬ್ಬ ವ್ಯಕ್ತಿ ಸತ್ತು ಬಿದ್ದಿದ್ದಾನೆ ಎಂದರೆ ಆ ಶವದ ಗುರುತು ಲಕ್ಷಣಗಳನ್ನು ನೋಡಿ, ಆ ಶವದ ಸುತ್ತಮುತ್ತಲಿನ ಸಾಕ್ಷಿ ಆಧಾರಗಳನ್ನು ಗಮನಿಸಿ ಮತ್ತು ಪೋಸ್ಟ್ ಮಾರ್ಟಮ್ ಮಾಡಿ ಅನೇಕ ಪರೀಕ್ಷೆಗಳನ್ನು ಮಾಡಿ ಈ ವ್ಯಕ್ತಿಯು ಕೊಲೆಯಾಗಿದ್ದಾನೆ ಮತ್ತು ಈ ಕೊಲೆಯ ಹಿಂದೆ ಒಬ್ಬ ಕೊಲೆಗಾರ ಖಂಡಿತವಾಗಿಯೂ ಇದ್ದಾನೆ ಎಂದು ದೃಢಪಡಿಸಿಕೊಳ್ಳುತ್ತಾರೆ. ಹಾಗೆಯೇ ಈ ಭೂಮಿ ಸುಂದರವಾಗಿ ಸೃಷ್ಟಿಯಾಗಿರುವುದು ಮತ್ತು ಈ ಭೂಮಿ ತನ್ನ ಸುತ್ತ ತಾನು ಎರಡು ರೀತಿಯಲ್ಲಿ ಕ್ರಮವಾಗಿ ಸುತ್ತಿಕೊಳ್ಳುತ್ತಿರುವುದು ಹಾಗೂ ಸೂರ್ಯನ ಸುತ್ತಲೂ ತನ್ನ ಕಕ್ಷೆಯಲ್ಲಿ ಆಚೆ ಈಚೆ ತಪ್ಪದೆ ಸರಿಯಾದ ಪ್ರಮಾಣದಲ್ಲಿ ವ್ಯವಸ್ಥಿತವಾಗಿ ಕೋಟ್ಯಾಂತರ ವರ್ಷಗಳಿಂದ ಯಾವ ಆಧಾರವೂ ಇಲ್ಲದೆ ಸುತ್ತುತ್ತಿರುವುದು, ಅದಕ್ಕೆ ಯಾವುದೇ ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಕರೆಂಟ್ ಯಾವುದೇ ಇಂಧನಗಳನ್ನು ಹಾಕದೆ ತನ್ನ ಪಾಡಿಗೆ ತಾನು ಆಟೋಮೆಟಿಕ್ ಆಗಿ ಹೇಗೆ ಕೋಟ್ಯಾಂತರ ವರ್ಷಗಳಿಂದ ತನ್ನ ಪಾಡಿಗೆ ತಾನು ಸುಮ್ಮನೆ ಚಲಿಸುತ್ತಿದೆ ಮತ್ತು ಈ ಭೂಮಿಯ ಮೇಲೆ ಸೃಷ್ಟಿಯಾಗಿರುವ ಜೀವಿ ಜಂತುಗಳು, ಪ್ರಾಣಿ ಪಕ್ಷಿಗಳು, ಮರ ಗಿಡಗಳು, ಬೆಟ್ಟ ಗುಡ್ಡಗಳು, ನದಿ, ಸಮುದ್ರ, ಸರೋವರಗಳು ಎಷ್ಟು ಲಕ್ಷಣವಾಗಿ ಸುಂದರವಾಗಿ ಇವೆ ಮತ್ತು ಸೃಷ್ಟಿಯಾಗಿವೆ. ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ, ಹಗಲು ರಾತ್ರಿಗಳು, ಮರ ಗಿಡಗಳ, ಪ್ರಕೃತಿಯ ಜೀವಿ ಜಂತುಗಳ ಜೀವನ ಚಕ್ರಗಳು ಹೇಗೆ ವ್ಯವಸ್ಥಿತವಾಗಿ ಎಡಬಿಡದೆಯೇ ವರ್ಷಗಟ್ಟಲೆಗಳಿಂದ ನಡೆದುಕೊಂಡು ಹೋಗುತ್ತಿದೆ ಮತ್ತು ಬರುತ್ತಿದೆ. ನೀವು ಹಣ್ಣುಗಳ ಅಂಗಡಿಗೆ ಹೋಗಿ ನೋಡಿ, ಎಂತಹ ರುಚಿಕರವಾದ ಬಗೆಯ ಹಣ್ಣುಗಳು, ಹಂಪಲುಗಳು ಕಾಣಸಿಗುತ್ತವೆ. ಹಾಗೆಯೇ ಬಗೆಯಾದ ಬಣ್ಣದ ಹೂಗಳು, ಸುಗಂಧಗಳು, ಹಾಗೆಯೇ ಬಗೆಯಾದ ತರಕಾರಿಗಳು, ಸೊಪ್ಪುಗಳು ಇವೆ. ಹಾಗೆಯೇ ಬಗೆಯಾದ ದವಸ ಧಾನ್ಯಗಳಿವೆ. ಹಾಗೆಯೇ ಬಗೆಯಾದ ಸಾಂಬಾರ ಪದಾರ್ಥಗಳಿವೆ. ಹಾಗೆಯೇ ಆಯುರ್ವೇದಿಕ್ ಔಷಧಗಳಿವೆ. ಬಗೆಯಾದ
ಬೇರು, ಕಾಂಡ, ಎಲೆ, ಚೂರ್ಣಗಳು, ಬೀಜಗಳು, ಔಷಧದ ಮೂಲಗಳು, ಎಷ್ಟೊಂದು ಸಸ್ಯ ರಾಶಿಗಳು, ಸಂಪತ್ತುಗಳು, ಗಿಡ ಮರ ಇತ್ಯಾದಿಗಳೆಲ್ಲ ಇವೆ. ಒಮ್ಮೆ ನೋಡಿ ಬನ್ನಿ ಈ ಎಲ್ಲವನ್ನ. ಆಗ ನಿಮಗೆ ಇವೆಲ್ಲವನ್ನು ವ್ಯವಸ್ಥಿತವಾಗಿ ಮಾಡಿರುವ ಒಬ್ಬ ಕಲೆಗಾರ ಅಥವಾ ಒಂದು ಶಕ್ತಿ ಖಂಡಿತ ಇದೆ ಎಂಬುದನ್ನು ನೀವುಗಳು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಇವುಗಳು ಸಾರಿ ಸಾರಿ ಕೂಗಿ ಹೇಳುತ್ತವೆ, ದೇವರು ಇದ್ದಾನೆ, ದೇವರು ಇದ್ದಾನೆ ಎಂದು. ಬೇಕಾದರೆ ನೀವು ಒಂದು ಪ್ರಯೋಗವನ್ನು ಸಹ ಮಾಡಿ ನೋಡಿರಿ. ನೀವು ನಿಶಬ್ದವಾದ ಜಾಗದಲ್ಲಿ ಕುಳಿತುಕೊಂಡು ಕಣ್ಣು ಮುಚ್ಚಿಕೊಂಡು ದೇವರೇ ನೀನು ಇದ್ದೀಯಾ ಎಂದು ನಿಮಗೆ ನೀವೇ ಪ್ರಶ್ನೆ ಕೇಳಿಕೊಂಡು ತಾಯಿಯ ಹಕ್ಕಿಯು ತನ್ನ ಮರಿಗಳಿಗೆ ಗುಟುಕು ನೀಡುವುದನ್ನು ನೆನಪಿಸಿಕೊಳ್ಳಿರಿ. ಕ್ರೂರ ಮೃಗಗಳು, ಹುಲಿ, ಸಿಂಹಗಳು ತನ್ನ ಮರಿಗಳಿಗೆ ನೋವಾಗದಂತೆ ಮೃದುವಾಗಿ ಕಚ್ಚಿಕೊಂಡು ಸುರಕ್ಷಿತವಾದ ಸ್ಥಳಗಳಿಗೆ ತೆಗೆದುಕೊಂಡು ಹೋಗುವುದನ್ನು ನೆನೆಸಿಕೊಳ್ಳಿರಿ. ಮತ್ತು ನಾಯಿಯು ತಾನು ಊಟ ಮಾಡಿರಲಿ ಮಾಡಿರದಿರಲಿ ಸರಿಯಾದ ಸಮಯಕ್ಕೆ ಓಡಿ ಬಂದು ತನ್ನ ಮರಿಗಳಿಗೆ ಹಾಲು ಕೊಡುತ್ತಿರುವುದನ್ನು ನೆನೆಸಿಕೊಳ್ಳಿರಿ. ಅನಂತರ ನಿಧಾನವಾಗಿ ಕಣ್ಣು ಬಿಟ್ಟು ನೋಡಿರಿ. ನಿಮ್ಮ ಹೃದಯದಲ್ಲಿ ದೇವರು ಇದ್ದಾನೋ ಇಲ್ಲವೋ ಎಂಬ ಪ್ರಶ್ನೆಗೆ ಉತ್ತರ ಈಗಾಗಲೇ ಸಿಕ್ಕಿರುತ್ತದೆ. ಆ ಉತ್ತರ ದೇವರು ಇದ್ದಾನೆ ಎಂದು. ಆ ಉತ್ತರವೇ ಸತ್ಯ. ದೇವರು ಖಂಡಿತವಾಗಿಯೂ ಸಹ ಇದ್ದಾನೆ. ಆದರೆ ಅವನನ್ನು ಸರಿಯಾಗಿ ತಿಳಿದುಕೊಳ್ಳಲು, ಅರ್ಥ ಮಾಡಿಕೊಳ್ಳಲು ನಮಗೆ ಸಾಧ್ಯವಾಗುತ್ತಿಲ್ಲವಷ್ಟೇ. ಹಾಗಂದ ಕ್ಷಣಕ್ಕೆ ದೇವರು ಇಲ್ಲ ಎನ್ನುವುದು ನಮ್ಮ ಮೂರ್ಖತನವಾಗುತ್ತದೆ. ಈ ಭಾಗದಲ್ಲಿ ನಾವು ದೇವರು ಇದ್ದಾನೆ ಎಂಬುದನ್ನು ಸ್ಪಷ್ಟಪಡಿಸಿಕೊಳ್ಳೋಣ ಎಂದು ಹೇಳುತ್ತಾ, ನಾವು ಈ ಭಾಗವನ್ನು ದೇವರು ಇದ್ದಾನೆ ಅಂತ ಮಗದೊಮ್ಮೆ ಸ್ಪಷ್ಟಪಡಿಸಿಕೊಳ್ಳುತ್ತಾ ಈ ಭಾಗವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ಭಾಗದಲ್ಲಿ ನಾವು ನೀವು ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.